ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹ್ಯಾಪಿ ಸಂಡೇ. ನಾವು 7 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ನಾನು ಎದ್ದಿರೋದು 5:15. ಏನೋ ಒಂಥರ ಕೆಟ್ಟ ಕನ್ಸು ಬಿದ್ದುಬಿಡ್ತು, ಹೆದರ್ಕೊಂಡು ಎದ್ದೆ. ಗಾಯ ನೋಯ್ತೈತೆ ಮಗಳು ಅಂತ ಅಂದಿದ್ದಕ್ಕೆ ನನ್ನ ಮಗಳು ಗಾಯದೊಂದು ಔಷಧಿ ಇತ್ತು, ಅದನ್ನ ಹಿಂಗೆ ನೋಡಿ ತಂದು ಹಾಕ್ತಾ ಇದ್ದಾಳೆ. ಅಮ್ಮ ಮೆತ್ಕೆ ಹೂವು ಚಿನ್ನು ಫಸ್ಟ್ ಹುಡ್ಕಿದ್ಲು, ಸಿಗಲಿಲ್ಲ. ಮಂಡಿ ನೋವು ಅವ್ರದ್ದು ಅಜ್ಜಿ ತಗೊಬಂದ್ಲು. ಅದೆಲ್ಲ ಪಾಪ ಅಂದಿದ್ದಕ್ಕೆ ಪಾಪ ನಮ್ಮಮ್ಮ ಆಚೆ ಕಡೆ ಇತ್ತು, ನಮ್ಮ ಅಮ್ಮನ್ನ ಕರ್ಕೊಬಂದು ನಮ್ಮ ಅಮ್ಮನ ಕೈಲಿ ಹುಡ್ಕಿಸ್ಕೊಂಡು ತಂದು ಔಷಧಿ ಆಗ್ತಾ ಇದ್ದಾಳೆ ನೋಡಿ. ನನ್ನ ಮಗಳು ಎಂಥ ಬಂಗಾರಿ ಮಗಳು ಸಿಕ್ಕವಳೆ ನನಗೆ. ಊರಿತದೆ ಪಪ್ಪು. ಎಲ್ರಿಗೂ ಹಾಯ್ ಹೇಳು. ಕಾಫಿ ಕುಡಿದ್ರಾನು? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿನ್ನಮ್ಮ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಪ್ಲೀಸ್. ಆಮೇಲೆ ಲವ್ ಯು ಆಲ್. ಒಂದು ಪಪ್ಪಿ ಬುಡುಕಂದಮ್ಮ. ಥ್ಯಾಂಕ್ ಯು. ಅಲ್ಲಿ ಟೀ ಲೋಟ ನಾನು 5:15 ಇದ್ದಿದ್ದೆಲ್ಲ ಗೈಸಾಗ ಟೀ ಕುಡ್ದಿದ್ದು ಲೋಟ. ಪಾಪಗಮ್ಮ ಹಾಲು ಕೊಡ್ತು. ಈ ಲೋಟನ ಆಚೆಗೆ ಇಟ್ಬಿಡು ಮಗನು ತೊಳೆಯೋಕ್ಕೆ. ಚಾಂದಮ್ಮ ಎದ್ದವಳ? ಥ್ಯಾಂಕ್ ಯು ಬಂಗಾರ, ಆಯಿಲ್ಮೆಂಟ್ ಹಚ್ಚಿದ್ಕೆ. ಬೇಜಾರಿಲ್ಲ ತಾನೆ ನಿಂಗೆ ಮುದ್ದು? ಹೇಳಿಸ್ತೆ ಅಂತ ಅಮ್ಮಗೆ ಹುಷಾರಿಲ್ಲ ಅಂತ ಕೆಲಸ ಮಾಡ್ಕೊಡ್ತೀರಾ? ಗುಡ್ ಬೇಬಿ ನೀವು. ತಲೆಗೆ ಅದು ಉತ್ಕೊಂಡಿದ್ದರೆ ಅದಕ್ಕೆ ಹಿಂಗೆ ಉರಿತಿದ್ದಿಲ್ಲ, ಸ್ವಲ್ಪ ಉರಿತಿತ್ತು. ನಂಗೆ ಅಪ್ಪರ ಉರಿತದೆ ಚಿನ್ನ ಕಾಲು, ಗೊತ್ತಿಲ್ಲ. ಗಾಯಿದು ಈಗ ಏನು ಮಾಡೋದು? ತೊಳೆದ್ರೆ ಹುಷಾರಾಯ್ತದ? ಅಲ್ಲಿಗೆ ಏನು ಹಾಕೋದು? ಅಲ್ಗೊಂದು ಕಚ್ಚಿ ಕಟ್ಟದ ಕಟ್ಬಿಟ್ಟು ಹಂಗೆ ಮನಿಕೊನಿ. ನನ್ನ ಅಡಿಕೆ ಅಲ್ಸಕ್ಕೆ ಹೋಗಲ್ಲ ಮತ್ತು ಕಾಲು ಗಾಯ ಆಗೋದು. ಇವತ್ತು ರಜೆ ತಾನೆ, ಸಂಡೇ. ನಾಳೆ ರಜೆ ಹಾಕೋತೀನಿ. ನಾಳೆ ಅವತ್ತು ರಜೆ ಕೊಟ್ಟಿದ್ದೀವಿ, ಇವತ್ತು ಯಾಕೆ ಬಂದಿಲ್ಲ ಅಂತ ಬೈದ್ರೆ? ರಜೆ ಹಾಕೊಂಡಿದ್ದೀನಿ ಮೇಡಮ್, ಕಾಲು ಏಟಾಗದೆ ಆಕ್ಸಿಡೆಂಟ್ ಆಗಿ ಅಂತ ಹೇಳ್ತೀನಿ. ಈಗಲೇ ಫೋನ್ ಮಾಡಿಬಿಟ್ಟೆ, ಬೆಳಗ್ಗೆ ಬರಲ್ಲ. ನೀನು ಕಾನ್ವೆಂಟ್ಗೆ ಹೋಯ್ತೀಯಾ? ನಾನು ಇರ್ತೀನಿ ನಿನ್ನ ಜೊತೆ. ನಿನ್ನ ಜೊತೆ ಯಾಕೆ? ನಾಳೆ ರಜೆ, ಇವತ್ತು ಹೋಗ್ಬೇಕು. ಪಪ್ಪು ಇವತ್ತು ರಜೆ ಕಣ್ ಪಪ್ಪು. ನನಗೆ ಏನೇನು ಹೆಲ್ಪ್ ಮಾಡ್ತೀವಿ ಮಕ್ಕಳು? ಕಾಲು ಗಾಯ ಆಗೋದಲ್ಲ. ನಾನು ನೀನು ನೋಡ್ಕೋತೀರ ನನ್ನ? ನೀನು ನೋಡ್ಕೋತೀಯಾ? ಹೆಂಗೆ ನೋಡ್ಕೋತೀಯಾ? ಜೋರಾಗಿ ಹೇಳು ಅಮ್ಮ. ಮನೆ ಒರೆಸ್ತೀನಿ, ಕಸ ಕಡಿಸ್ತೀನಿ, ಅಡುಗೆ ಟೀ ಅಮ್ಮಗೆ. ಟೀ ಹೆಂಗೆ ಮಾಡೋದು ಮುದ್ದು? ಹಾಲು ಮರ್ಸೋದು, ಸಕ್ಕರೆ ಹಾಕೋದು, ಮರ್ಸೋದು, ಟೀ ಪುಡಿ ಹಾಕೋದು, ಮರ್ಸ್ಬಿಟ್ಟು ಲೋಟಕ್ಕೆ ಬಿಟ್ಕೊಂಡು ಸೋರಿಸ್ಬಿಟ್ಟು ಕುಡಿಯೋದು ಅಷ್ಟೇ. ಹೂವಾ ಚಿನ್ನು, ಎಷ್ಟು ಚೆನ್ನಾಗಿ ಟೀ ಮಾಡಿದೆ ನೀನು. ಸೂಪರ್ ಗೊಂಬೆ, ಲವ್ ಯು. ಮಗಳು ಮನೆಕ್ಳ ನೀನು ಇವತ್ತು ಬನ್ನಿ ಎದ್ದೀಗ. 8:50 ಆಗೋಯ್ತು. ನಾನು ನನ್ನ ರೂಮೆಲ್ಲ ಕ್ಲೀನ್ ಮಾಡಿ ಮನೆ ಕಸ ಎಲ್ಲ ಗುಡಿಸ್ದೆ. ನನ್ನ ತಂಗಿ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದಾಳೆ. ಇವಾಗ ಹೋಗಿ ನಾನು ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತೊಗೊಬರ್ಬೇಕು. ಮೂಳೆ ಕೋಳಿ ತೊಗೊಬಂದಿದೆ. ಹಾಗೆ ನಮ್ಮ ಮನೆಗೆ ಇವತ್ತು ಗೆಸ್ಟ್ ಬರ್ತಾರೆ, ಅವರಿಗೂ ಕಾಲ್ ಮಾಡಿಲ್ಲ. ಇವಾಗ ಕಾಲ್ ಮಾಡಬೇಕು. ತಲೆ ಸ್ವಲ್ಪ ಹಿಂದಕ್ಕೆ ಕೆರ್ಕೊಬಿಟ್ಟು, ಸಾರಿ ಬಾಚ್ಕೊಬಿಟ್ಟು ಇವಾಗ ಚಿಕನ್ ತರಕ್ಕೆ ಹೋಗೋಣ ಬನ್ನಿ. ನಾನು ಚಿಕನ್ ತರಕ್ಕೆ ಹೋಗ್ಲಿಲ್ಲ.
ಯಾಕೆ ಹಿಂಗೆ ಆಡ್ತೀವಿ. ತಿಂಡಿ ತಿನ್ಕೊಂಡು ಹೊರಡೋಣ ಅಂದ್ಬಿಟ್ಟು ಕೇಳಿ ಕೂತ್ಕೊಂಡು. ಅಂದರೆ ನಮಗೆ ಗೆಸ್ಟ್ ಬರ್ತಾರೆ ಅಂದ್ರಲ್ಲ, ಸುಮಕ್ಕ ಬರ್ತೀನಿ ಅಂದಿದ್ರು, ಇನ್ಯಾರೂ ಅಲ್ಲ. ಬಟ್ ಅವರ ದೊಡ್ಡಮ್ಮಂಗೆ ಯಾರಿಗೂ ಫುಲ್ ಹುಷಾರಿಲ್ವಂತೆ, ಸೀರಿಯಸ್ ಆಗೈತಂತೆ. ಹಂಗಾಗಿ ಕಾಲ್ ಮಾಡಿದ್ಲು ಚಾಂದು 10 ಗಂಟೆಲಿ ಬರೋಕ್ಕಾಗಲ್ಲ ಕಣವ ಅಂದರು. ಸುಮಕ್ಕ ಬರ್ತಾರೆ ಅಂದರೆ ನಾನು ಆಗಲೇ ಹೋಗಿ ತಂದುಬಿಟ್ಟಿವೆ, ಬಿಕಾಸ್ ಅವ್ರು ಉಳ್ಕೊಳ್ತಾ ಇರಲಿಲ್ಲ, ಬಂದು ಹೋಗಿರೋರು. ಅವರು ಬರೋದು ಕ್ಯಾನ್ಸಲ್ ಆಯ್ತಲ್ಲ, ಹಾಗಾಗಿ ನಾನು ಹೋಗಲೇ ಇಲ್ಲ, ಒಟ್ಟಿಗೆ ತಿಂಡಿ ತಿನ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಹೇಳಿ. ಇವಾಗ ಹೋಗಿ ನಾವು ಮೂಳೆ ಕೋಳಿ ಜಾಸ್ತಿ ತರಲ್ಲ, ಅಂದರೆ ಗಟ್ಟಿ ಚಿಕನ್ನು. ಬಟ್ ಇವಾಗ ಅಮ್ಮ ಅದನ್ನೇ ತೊಗೊಬಾ ಅಂತ ಅಂತು. ಈಗ ಅಮ್ಮನ್ನ ಎಷ್ಟು kg ಅಂತ ಕೇಳಿಬಿಟ್ಟು ತೊಗೊಬರೋಣ. ಅಪ್ಪಾಜಿ ನನಗೆ 600 ರೂಪೀಸ್ ಕೊಟ್ಟೈತೆ ತೊಗೊಬಾ ಅಂತ ಹೇಳಿ. ಬನ್ನಿ ಇವಾಗ ಚಿಕನ್ ತರಕ್ಕೆ ಹೋಗೋಣ. 600 ರೂಪೀಸಲ್ಲಿ ನೀನು ಎಷ್ಟು ಮಾಡಿಕೋತೀಯಾ? ಪೆಟ್ರೋಲ್ ಹಾಕಿಸ್ಬೇಕು. ಪೆಟ್ರೋಲ್ ನೆನ್ನೆ ಹಾಕ್ಸಿದ್ವಾ? 70 ರೂಪಾಯಿಗೆ ಅಷ್ಟೇ ಹಾಕ್ಸಿರೋದು. 70 ರೂಪಾಯಿಗೆ ಎಷ್ಟು ಹೇಳು? 3/4 ಲೀಟ್ರ್ ಬತ್ತು. ಅರ್ಧ ಲೀಟ್ರ್ 3/4 ಲೀಟ್ರ್ ಕೊಡೋಕೆ ಯಾರು ನೀನು? ಯಾಕೆ ಹೊಡಿತಿದ್ಯಾ? ಸಲ ಕಪ್ಪೆ ಕಂಡು ಹಪ್ಪಳಿಸ್ ಬಿದ್ದೆ ಅಂತ. ಅಲ್ಲ ಇಲ್ಲಿ ಗ್ರೀನ್ ಕಲರ್ ಹುಳ ಇತ್ತು, ತಡ್ಡಿ ಕಾಳು ಹುಳ, ಅದಕ್ಕೆ ಅಮ್ಮ ಹೇಳ್ತೈತೆ ಇನ್ನೇನು ಆ ಹುಳಕ್ಕೆ ಬೈಕ್ನೇ ಬೀಳ್ಸೋಳ್ರಿಂದ ಸಣ್ಣ ಹುಳ. ಇವಳು ನನ್ನಂಗೆ ಸಣ್ಣ ಸಣ್ಣ ಹುಳಕ್ಕೆ ಎದ್ರಕೋತಾಳೆ. ದೊಡ್ಡ ದೊಡ್ಡ ಕಾಡು ಪ್ರಾಣಿಗಳ ಜೊತೆನೆ ವಾಸ ಮಾಡಿ ಏನೇ 2.5 ಮಾಡ್ಸೆ. ಎಲ್ಲರೂ ಹೋಗಿ ಎಷ್ಟಾದರೂ ಬರಲಿ, ಅವಳು ಕೊಟ್ಟಿರೋ ದುಡ್ಡು ಪೆಟ್ರೋಲ್ ಹಾಕ್ಸ್ಕೋಬೇಕಂತೆ. ಫ್ರೆಂಡ್ಸ್, ಕಾಡು ಪ್ರಾಣಿಗಳ ಜೊತೆ ಜೀವನ ಮಾಡಿ ಸಣ್ಣ ಹುಳಕ್ಕೆ ಹೆದರ್ಕೋತಾಳಲ್ಲ ಫ್ರೆಂಡ್ಸ್. ಅಯ್ಯೋ, ಇಲ್ಲಿಂದನೇ ಹೆದರ್ಕೋತಾ ಇದೆಯಲ್ಲವ ಅಷ್ಟು ಬೈಕ್ಗೆ. ಹಿಂದ್ಗಡೆ ಬರೋ ಕಾಣಂಗೆ ತಿರ್ಗಿಸ್ಕೊಂಡು ಕನ್ನಡಿಯ. ಫ್ರೆಂಡ್ಸ್, ಸಾಲಿಗ್ರಾಮದಲ್ಲಿ ಚಿಕನ್ ತರಕ್ಕೆ ಬಂದಾರ. ಅಲ್ಲಿ ರಾಜೇಶ್ ಸಿಕ್ತ, ಅವನು ಕರ್ಕೊಂಡ್ಬಂದೆ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ. ಹಾಂ, ಪೆಟ್ರೋಲ್ ಹಾಕ್ಸೋಕೆ ಕರ್ಕೊಂಡ್ಬಂದೆ. ರಾಜೇಶ್ ಯಾರು ಗೊತ್ತಲ್ವ, ನಮ್ಮ ಸೋದ್ರ ಮಾವನ ಮಗ. ಯಾಕಂದರೆ ಸೆಂಟ್ರ್ ಸ್ಟ್ಯಾಂಡ್ ಅಲ್ವಾ, ಹೆಂಗಪ್ಪ ಪೆಟ್ರೋಲ್ ಹಾಕ್ಸೋದು ಅಂತ ಯೋಚನೆ ಮಾಡ್ತಿದ್ದೆ. ಹೆಂಗೋ ಸಿಕ್ತ ಚಿಕನ್ ಅಂಗಡಿಲಿ, ಇವನು ಚಿಕನ್ ಕಟ್ ಮಾಡಿಸ್ತಾ ಕೂತಿದ್ದ. ಹಾಗಾಗಿ ಇವನು ಕರ್ಕೊಂಡ್ಬಂದಿದ್ದೀನಿ. ಈಗ ಒಂದು 200 ರೂಪೀಸ್ಗೆ ಪೆಟ್ರೋಲ್ ಹಾಕ್ಸೋಣ. ಒಂದು ಸುಮ್ಮನೆ ಹಿಂಗೆ ಕೂತ್ಕೊಂಡೆ. ನೀರು ಅಲ್ಲೆಲ್ಲ ಬಿಟ್ಟಿದ್ರು, ಬಟ್ ಅಮ್ಮ ಪೈಪ್ ಹಾಕೊಂಡು ನೀರು ಹಿಡಿತಾ ಇತ್ತು. ಚಿಕನ್ ಹಂಗೆ ತೊಳೆದಿತ್ತು. 7 ನಾಯಿ ಪರಿಶಕತ್ತಾಳೆ. ಚಿನ್ನಿ, ಏನು ಮಾಡ್ತಾಯಿದ್ದಿ ಬಂಗಾರ ನೀನು? ಹಾಂ, ಅವಳು ಕ್ಲೀನ್ ಮಾಡ್ತಾಯಿದ್ದೀರಾ? ಪಾಪು ಮಾಡ್ಕೋತಾಳು ಬಿಡೋಡು. ಮುದ್ದು ಮಾಡ್ಕೋತಾಳು ಬಿಡು. ನೀನು ಯಾಕೆ ಮಾಡ್ತಾಯಿದ್ದೀವ? ಕೈ ತೊಳ್ಕೋ. ಸಣ್ಣ ಸಣ್ಣ ಓ, ಇವಳಿಗೊಂದು ಬ್ಯೂಟಿ ಪಾರ್ಲರ್ ಇಟ್ಕೊಟ್ರೆ ಆಯ್ತದೆ. ಚಂದ ಉರಿತದೆ ಕಂಚಿನು, ಕೈ ಉರಿತದೆ ಕೈ. ಅದು ಇದು ಕೆಮಿಕಲ್ ಅದು. ನೋಡಿ ಗೈಸ್, ರಿಮೂವಲಲ್ಲಿ ರಿಮೂವ್ ಮಾಡ್ತಾ ಇದ್ದೆ. ಚಿನ್ನು ಉಗ್ರು ರಿಮೂವ್ ಮಾಡೋದು, ಉಗ್ರಲ್ಲಿರೋ ನೈಪಾಲಿಶ. ನೀನೇ ಸ್ಕಿನ್ಗೆಲ್ಲ ಇದು ಮಾಡ್ತಾ ಇದೀಯಾ? ಅದು ಹಾಕ್ರು ಸುಟ್ಟೋಗಲ್ಲ, ನೀನೇನು ಯೋಚನೆ ಮಾಡಬೇಡ. ನಂಗೆ ನಿದ್ದೆ ಬರ್ತಾವ ಗೈಸ್. ಅಲ್ಲೇ ಟೈಮ್ ಬಂದು 5 ಗಂಟೆ 9 ನಿಮಿಷ. ಚಾಂದು ಕೃತು ಅವ್ರ ರೂಮಲ್ಲಿ, ಚಾಂದು ರೂಮಲ್ಲಿ ಮಲ್ಕೊಂಡಿದ್ದಾಳೆ, ಇನ್ನೂ ಎದ್ದಿಲ್ಲ. ಟೀ ಇಟ್ಟಿದ್ದೀನಿ. ಅಮ್ಮ ಎಲ್ಲ ಅಜ್ಜಿ ನಮಗೆಲ್ರಿಗೂ ಮೂಳೆ ಕೋಳಿ ತಂದಿರೋ ಚಿಕನ್ ಸಹ ರೆಡಿಯಾಗಿದೆ. ಮಧ್ಯಾಹ್ನ ಎದ್ದು ಊಟ ಮಾಡಿ ಮತ್ತೆ ಮಲ್ಕೊಂಡೆ. ಕೃತುಗೆ ನೋಡಿ, ನಾವು ಯಾವಾಗ ಚಿಕನ್ ಮಾಡಿದ್ರು ಕೃತುಗೆ ಸಪ್ಪೆ ಚಿಕನ್ ಮಾಡೇ ಮಾಡ್ತೀವಿ. ಅವಳಿಗೋಸ್ಕರ ಇದು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ. ಇದನ್ನು ಸ್ವಲ್ಪ ಜೋಡಿಸ್ಬೇಕು. ನಮ್ಮೂರು ನೀರು ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ದಿಸ್ ಇಸ್ ನೀರು. ಈ ನೀರನ್ನ ಕುಡಿದ್ರೆ ಬರಬಾರ್ದು ಕಾಯಿಲೆಗಳೇ ಬರ್ತವೆ. ಹೊಳೆ ನೀರು ಅಂತೆ ನೋಡಿ, ಏನು ಫಿಲ್ಟ್ರ್ ಮಾಡಲ್ಲ. ಪಾಪ ಬಿಡೋರ್ದೇನೂ ತಪ್ಪಿಲ್ಲ, ಅವರು ಬಿಡೋರು ಕರೆಕ್ಟಾಗಿ ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ನೀರು ಬಿಡೋರು ಹೊಳೆ ನೀರ್ದು ಇದು ಮಾಡಿಸಿದ್ರಲ್ಲ, ಅವ್ರಿಗೆ ಹೇಳಬೇಕು ಸರಿಯಾಗಿ. ಅಟ್ಲೀಸ್ಟ್ ಹೊಳೆ ನೀರ್ದು ಡೈರೆಕ್ಟ್ ಬರೋಂಗೆ ಮಾಡಿಸಿದ್ದಾರೆ. ಅದು ಫಿಲ್ಟ್ರ್ ಮಾಡಿ ಎಲ್ಲ ಇದು ಮಾಡೋ ಥರ ಮಾಡಿಲ್ಲ. ಎಷ್ಟು ಗಲೀಜು ನೀರು. ಈ ನೀರು ಕುಡಿದ್ರು ಗೋವಿಂದ. ಲಾಸ್ಟ್ ವೀಕ್ ನಲ್ಲಿ ನೀರು ಬಿಟ್ಟಿದ್ರು. ಆ ನಲ್ಲಿ ನೀರನ್ನ ನಾವು ಚೆಲ್ಲಿಲ್ಲ. ನೆನ್ನೆ ನಮಗೆ ಬಿಟ್ಟಿದ್ರಂತೆ ನೀರು. ನಾನು ಡ್ಯೂಟಿಗೆ ಹೋಗಿದ್ನಲ್ಲ ಆ ಟೈಮಲ್ಲಿ. ಈ 3 ಚೋರ್ಗೆ ಚೆಲ್ಲಿಲ್ಲ. ಇದು ನಲ್ಲಿ ನೀರು. ಈ ನೀರು ನೋಡ್ಬೋದು ಎಷ್ಟು ವೈಟ್ಗಿದೆ. ಈ ನೀರನ್ನ ಕುಡಿಯೋಕೆ ಇಟ್ಕೊಂಡಿದ್ದೀವಿ. ಬಟ್ ಅಂಡೆ ಎಲ್ಲ ನೀರು ಖಾಲಿಯಾಗಿರುತ್ತಲ್ಲ, ತೊಳೆದ್ಬಿಟ್ಟು ಹಿಡ್ಕೋಬೇಕಲ್ಲ ಅಂತ ಹೇಳಿ ತೊಳೆದ್ಬಿಟ್ಟು ಹಿಡ್ಕೊಂಡಿದ್ದಾರೆ. ಈ ನೀರು ನೋಡಿದ್ರೆ ಈ ಥರ ಇದೆ. ಟೀಗೆ ಹಾಕೋಕ್ಕೂ ಮನಸ್ಸಿಲ್ಲದೆ ನಾನು ಟೀ ಕೂಡ ಈ ನೀರು ಹಾಕಿಲ್ಲ. ಇಲ್ಲಿ ಕ್ಯಾನ್ ನೀರು ಕೂಡ ನಾವು ಚೆಲ್ಲಿಲ್ಲ, ನಲ್ಲಿ ನೀರಿದೆ. ಈ ಕ್ಯಾನ್ ನೀರನ್ನ ತೆಗೆದು ಈಗ ಟೀಗೆ ಹಾಕಿದ್ದೀನಿ. ಈ ಥರ ಪರಿಸ್ಥಿತಿ ನಮ್ಮೂರಲ್ಲಿ ನೀರಿಗೆ. ಈಗ ಟೀ ಇಟ್ಕೊಂಡು ಟೀ ಕುಡಿದ್ಬಿಟ್ರೆ ಫುಲ್ ಫ್ರೆಶ್ ಅಪ್ ಆಗುತ್ತೆ. ಆಮೇಲೆ ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಕೃತುನ ಏಳಿಸಿ ಕೃತುಗೆ ಹೋಮ್ವರ್ಕ್ ಮಾಡಿಸ್ಬೇಕು.
ಅಪ್ಪಾಜಿ ಬತ್ತು. ನಾನು 4 ಲೋಟ ಅಂತ ಹೇಳಕ್ಕೆ ಹೋಗಿ ನೀರು ಕಡಿಮೆ ಹಾಕಿ ಜಾಸ್ತಿ ಹಾಲು ಹಾಕ್ಬಿಟ್ಟಿದ್ದೀನಿ. 3 ಲೋಟ ಆಗಿದೆ. ಅಪ್ಪಾಜಿ ಬತ್ತು. ಅಮ್ಮ ಅಪ್ಪಾಜಿ ಹೂವು ಕೊಟ್ಟೆ ಖಾಲಿ ಹೋಯ್ತು. ಅದಕ್ಕೆ ಚಾಂದಿ ಎಚ್ಚರಾಗಳಿಗೆ ಕಾಫಿ ಇಡ್ತಾಯಿದ್ದೀನಿ. ಟೀ ಬೋಸಿಗೇನೆ ಹಾಗೆ ಸಿಂಪಲಾಗಿ ತೊಳೆದ್ಬಿಟ್ಟು ನನ್ನ ಹೇರ್ ಆಯಿಲ್ ಹಾಕೋಬೇಕು. ಇವಾಗ ಅಮ್ಮ ಬೆಳಗ್ಗೆಯಿಂದ ಸ್ನಾನ ಮಾಡು ಅಂತ ಐತೆ, ಸ್ನಾನ ಮಾಡಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋಣ ಅಂತ ಹೇಳಿ ಎಣ್ಣೆ ತೊಗೊಬಂದೆ. ಇಲ್ಲಿ ನೋಡಿ ಚಿಂಟು ಬಂದವಳು ಇಲ್ಲಿಗೆ. ಏನು ಚಿಂಟು, ಏನು ಹಾಂ, ಏನು ಚಿದನ್ ತಂಗಿ ಚೀಟ್ ಮುಚ್ಕೋತಾವಳು ನೋಡಿ. ಕೃತು ಅಕ್ಕ ಮಲ್ಕೊಂಡವಳೆ, ಎದ್ದಿಲ್ಲ. ಎದ್ಮೇಲೆ ಬಾಯ್ತಾ, ಹೋಗು ಮನೆಗೆ ಹೋಗು. ಅಕ್ಕ ಮಲ್ಕೊಂಡವಳೆ. ನಂಗೆ ಗೊತ್ತಿಲ್ಲ ಕಂಚಿನ ಸೌಂಡ್ ಒಂಚೂರು ಕಡಿಮೆ ಮಾಡೆ. ಗೊತ್ತಿಲ್ಲ, ನಿಮ್ಮ ಟೀಚರ್ನ ಕೇಳ್ತೀನಿ ಅದು ಯಾವ ಥರ ಟೇಬಲು ಅಂತ. ಸರಿ, ನನಗೂ ಇಲ್ಲಿ ಹೊಡೆದ್ರೆ ಮಿಶೋದಲ್ಲಿ ಇಲ್ಲ, ಅದು ಯಾವ ಟೇಬಲು ಅಂತ ಕೇಳ್ಬಿಟ್ಟು ಫೋಟೋ ಕಳಿಸ್ಕೊಂಡು ಬುಕ್ ಮಾಡಿಕೊಡ್ತೀನಿ. ಸುಮ್ಮನಿರು. ಅವ್ರ ಸ್ಕೂಲಲ್ಲಿ ಟೇಬಲಲ್ಲಿ ಬರ್ಸೋಕ್ಕೆ ಜಾಗ ಸಾಲಿಲ್ಲ ಅಂದರೆ ಕೆಳಗಡೆ ಕೂರಿಸ್ತಾರಂತೆ. ಅದು ಯಾವುದೋ 3 ಮಕ್ಕಳು ತಗ್ಲದಲ್ಲಿ ಸ್ಟೀಲ್ ಇರ್ತದಲ್ಲ ಕೆಳಗಡೆಗೆ ಅದ್ರ ಎತ್ತಿ ಬುಕ್ ಸಿಕ್ಸ್ಕೊತಾರಲ್ಲ ಹತ್ತದು. ಸರಿ ಚಿನ್ನು, ಇಲ್ಲಿ ಹೊಡೆದ್ರೆ ಇಲ್ಲ, ಹೇಳೋದು ಅರ್ಥ ಮಾಡ್ಕೊ. ಮೇಡಮ್ ಕೇಳ್ತೀನಿ ಬೆಳಗಿಗೆ, ಅವ್ರು ಹೇಳ್ತಾರೆ. ಫೋಟೋ ಕಳಿಸಿದ್ರೆ ಫೋಟೋ ಹಾಕ್ಬಿಟ್ಟು ಇದು ಮಾಡಿದ್ರೆ ಅಲ್ಲಿ ತೋರಿಸುತ್ತೆ, ಬುಕ್ ಮಾಡಿಕೊಡ್ತೀನಿ. ಕೆಳಗಡೆ ಕೂರಿಸ್ತಾರಲ್ಲ ಬರೆಯೋಕೆ ಅದೇನೋ ಒಂದು 3 ಜನದ ಎಂಥದೋ ಟೇಬಲ್ ತತ್ತವ್ರಂತೆ. ಸ್ಟಡಿ ಟೇಬಲ್ಲ ಅಂದ್ಬಿಟ್ಟು ಫೋಟೋ ತೋರಿಸಿದ್ರೆ ಮಿಶೋದಲ್ಲಿ ಆ ಥರ ಟೇಬಲೆಲ್ಲ ಚಿಕ್ಕದು ಅಂತಾಳೆ. ಅದು ಯಾವುದೋ ಒಂದು ಗೊತ್ತಿಲ್ಲ. ಅವ್ರ ಟೀಚರ್ ಕೇಳ್ಬಿಟ್ಟು ಫೋಟೋ ತೆಗೆಸ್ಕೋಬೇಕು. ಆ ಥರ ಮಕ್ಕಳು ಟೇಬಲ್ನ ಚಿಕ್ಕದಾಗಿ ಒಂದು 3 ಮಕ್ಕಳು ತರ್ತಾಯಿದ್ದಾರಂತೆ. ಏನೋ ಗೊತ್ತಿಲ್ಲ ಗೆಸ್. ನಿನ್ನೆ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡಿದ್ಲು, ಇವತ್ತು ಹೋಮ್ವರ್ಕ್ ಮಾಡ್ಕೊಂಡು ಹೋಮ್ವರ್ಕ್ ಎಲ್ಲ ಮುಗೀತು ಕೃತಜ್ಞಂದು. ನಾನು ಮುದ್ದೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವಾಗ 8 ಗಂಟೆ 5 ನಿಮಿಷ. ನಾನು ಸ್ನಾನ ಮಾಡ್ಕೊಬಂದು ಒಂದು 1/4 ಗಂಟೆ ಕೂತಿದ್ದೆ. ಕೃತು ಸುಂಟರ ಗಾಳಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು. ಕೃತು ಮತ್ತು ಚಾಂದು ಇಬ್ಬರು ಸ್ವಲ್ಪ ಡ್ಯಾನ್ಸ್ ಮಾಡೋದು. ನಾನು ಸ್ನಾನ ಮಾಡಿ ಸುಸ್ತಾಯ್ತು ಕೂತಿದ್ದೆ. ಇವಾಗ ಮುದ್ದೆ ಮಾಡು ಅಂತ ಅಮ್ಮ ಮುದ್ದೆಗೆ ಇಟ್ಟಿದ್ದೀನಿ. ಅಕ್ಕಿ ಬೆಳಗಿಗೆ ನಮ್ಮನೆ ಬೆಳಗ್ಗೆಗೆ ಹಳಸಿನಕಾಯಿ ದೋಸೆ, ಹಳಸಿನ ಹಣ್ಣಿನ ದೋಸೆ ಮಾಡ್ತಾಯಿದ್ದೀವಿ. ಮುಖ ತುಂಬ ನೋಡಿ ಎಷ್ಟೊಂದು ಪಿಂಪಲ್ಸ್ ಆಗ್ಬಿಟ್ಟೈತೆ. ಇದೆಲ್ಲ ನೋವು. ನನ್ನ ತಂಗಿಗೆ ಹೇಳ್ತಾಯಿದ್ದೆ, ನನಗೆ ಕೆನ್ನೆ ನೋವು ಕಡೆ ಅಂತ. ಯಾವ್ಯಾವ ನೋವು ಕೇಳಿರ್ತೀರ, ಕೆನ್ನೆ ನೋವು ಕೇಳಿರ್ತೀರ. ಈ ಪಿಂಪಲ್ಸಿಂದ ಫುಲ್ಲು ಈ ಕೆನ್ನೆ 2 ಕೆನ್ನೆನೂ ನೋವು ಬಂದ್ಬಿಟ್ಟೈತೆ ನನಗೆ. ಸೊ ಈ ಥರದೊಂದು ಚಳಿ ಅಲ್ವಾ, ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ, ದೊಡ್ಡ ಟೀ ಶರ್ಟ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಯಾರಿಗಾದ್ರೂ ನೀರು ಯಾಕೋ ಎದೆ ಮತ್ತು ಇನ್ನೇನು ಸಮಾಚಾರ ಇದೆ. ಮುದ್ದೆ ಮಾಡಿಬಿಟ್ರೆ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ. ಇವತ್ತಿನ ಸಂಡೇ ಈ ರೀತಿಯೇ ಮುಗಿದೋಯ್ತು. ನಾನು ಚಿಕನ್ ತೊಗೊಬಂದವಳು. ನಾನು ಚಿಕನ್ ತೊಗೊಬರೋಷ್ಟರಲ್ಲಿ ಇವರು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ರು. ಚಿಕನ್ ತಂದಿಟ್ಬಿಟ್ಟು ಮಲ್ಕೊಂಡವಳು. ಮತ್ತು ಚಿಕನ್ ಸಾಂಬಾರು ರೆಡಿ ಆದಮೇಲೆ ಇದ್ದೆ. ಊಟ ಮಾಡಿ ಮತ್ತೆ ಮಲ್ಕೊಂಡವಳು. 4 ಗಂಟೆಗೆ ಎದ್ದು ಬೀದಿಲಿ ಅಮ್ಮ ಪಕ್ಕದ ಮನೆ ಜಗ್ತಿ ಮೇಲೆ ಕೂತಿತ್ತು. ಅಲ್ಲೋಗಿ ಒಂದು ಅರ್ಧ ಗಂಟೆ ಕೂತಿದ್ದು ಟೈಮ್ ಪಾಸ್ ಮಾಡಿ ಅಲ್ಲಿಂದ ಬಂದು ಹೇರ್ ಆಯಿಲ್ ಹಾಕ್ಕೊಂಡು ಒಂದ್ಸಲ ಟೀ ಇಟ್ಕೊಂಡು ಒಂದ್ಸಲ ಕಾಫಿ ಇಟ್ಕೊಂಡು ಕುಡಿದ್ಬಿಟ್ಟು ಹಳಸಿನ ಕಟ್ ಮಾಡಿ ಅಮ್ಮ ಕಟ್ ಮಾಡಿದ್ರು. ಹಳಸಿನ ತಿಂದು ಹಾಗೆ ಗ್ಯಾಪಲ್ಲಿ ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡ್ಬಂದು ಇವಾಗ ಅಮ್ಮ ಚಿಕನ್ ಸಾಂಬಾರು ಬೇಯಿಸಿಟ್ಟೈತೆ. ಅನ್ನ ನನ್ನ ತಂಗಿ ಮಾಡಿದಾಳೆ, ಅವಳಿಗೆ ಮುದ್ದೆ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಇವತ್ತಿನ ಸಂಡೇ ಮುಗ್ದೇ ಹೋಯಿತು. ಸಿಗೋದು ವಾರದಲ್ಲಿ 1 ದಿನ ರಜೆ ಮುಗ್ದೋಯ್ತು. ಈಗ ನಾಳೆ ಏನು ದಿನಂತೆ ಡ್ಯೂಟಿಗೆ ಹೋಗ್ಬೇಕು. ನನಗೆ ಸೋಮವಾರ ಬಂತು ಅಂದರೆ ಗೈಸ್ ಹಣ ಬರುತ್ತೆ. ನನಗೆ ಅಲ್ಲೇ ಒಂದೇ ಊರಲ್ಲಿ ಜಾಬ್ ಅಂದರೆ ಅಲ್ಲೇ ವರ್ಕ್ ಮಾಡೋದಾಗಿರೋ ನಂಗೆ ಇಷ್ಟು ಹಿಂಸೆ ಅಂತ ಆಗ್ತಾರಲ್ಲ. ಡೈಲಿ 60 ಕಿಲೋಮೀಟರ್ಸ್ ಓಡಾಡ್ತೀನಲ್ಲ, ನಂಗೆ ಅದೇ ಒಂದು ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಅಭ್ಯಾಸ ಆಗೋಯ್ತು. ನನ್ನ ಜಾಬಿಗೆ ಸೇರಿ 6.5 ತಿಂಗಳಾಗೋಯ್ತು ಗೈಸ್. 6 ತಿಂಗಳು ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಚಿರಿ ಮುಟ್ಬೇಡ, ಹೋಗಪ್ಪ ನೀನು. ಉಗ್ತದಲ್ಲ ಅಂಬ್ಲಿನ ಎತ್ತಿಟ್ಟಿದ್ದೀನಿ ಕತ್ತೋಗಿ. ಮುದ್ದು ಎಲ್ರಿಗೂ ಹಾಯ್ ಮಾಡಿ. ಹಾಯ್ ನೋಡಿ, ನೀವು ಕೃತು ಕೈಲಿ ಹಾಯ್ ಹೇಳಿಸಿ ಮಾತಾಡಿಸಿ ಅಂತೀರಾ, ಬಟ್ ಕೃತಜ್ಞ ಮಾತಾಡಲ್ಲ. ಏನಕ್ಕೆ ಈ ಥರ ಹುಚ್ಚಿ ಥರ ಕೂದಲು ಬಿಟ್ಟಿದ್ದಾಳೆ ಅಂತ ಅನ್ಕೊಂಬೇಡಿ. ಹಸಿ ಕೂದಲಿ ತಲೆ ಬಚ್ಚಿದ್ರೆ ತುಂಬ ಹೇರ್ ಫಾಲ್ ಆಗುತ್ತೆ. ನಾನು ಯಾವಾಗಲೂ ಈ ಥರ ನೈಟ್ ಏನಾದರೂ ಸ್ನಾನ ಮಾಡಿದ್ರೆ ಹಾಗೆ 6ಕ್ಕೆ ಬಿಟ್ಬಿಟ್ಟು ಮಲ್ಕೊತೀನಿ. ಬೆಳಗ್ಗೆ ಎದ್ದು ತಲೆ ಹೊಡ್ಕೊತೀನಿ. ಹೇರ್ ಫಾಲು ಕಡಿಮೆ ಆಗುತ್ತೆ ಇದರಿಂದ. ಹಾಗೆ ಇನ್ನೇನಿಲ್ಲ ಅಷ್ಟೇ. ಮತ್ತು ಇನ್ನೊಂದು, ನಾನು ನನ್ನ ಬರ್ತಡೆಗೆ ಅಂತ ಹೇಳಿ ಏನೋ ಒಂದನ್ನು ತಗೋತಾ ಇದ್ದೀನಿ ಗೋಲ್ಡಲ್ಲಿ ಅಂತ ಹೇಳಿದ್ದೆ. ಅದು ಕಾರಣಾಂತರಗಳಿಂದ ಬಿಕಾಸ್ ಮಾಡೋಕ್ಕೆ ಹಾಕಿದ್ದು ಅವರು ಮಾಡೋಕ್ಕೆ ಹಾಕಿದ್ದಲ್ವ, ಹಾಗಾಗಿ ಲೇಟ್ ಮಾಡಿದ್ರು. ರೆಡಿ ಆಗಿದ್ದಿದ್ರೆ 1 ದಿನಕ್ಕೆ ತೊಗೋಬೋದಾಗಿತ್ತು. ನನ್ನ ಬರ್ಡೇ ದಿನ ಅದನ್ನು ತೊಗೊಂಡು ಹಾಕ್ಕೋಬೇಕು ಗೋಲ್ಡು ಅಂತ ತುಂಬ ಆಸೆ ಪಟ್ಟಿದ್ದೆ, ಬಟ್ ಆಗಿರಲಿಲ್ಲ. ಬಟ್ ಇವಾಗ ಫೈನಲಿ ಅದು ಗೋಲ್ಡ್ ರೆಡಿ ಆಗಿದೆ. ಅಮೌಂಟ್ ಎಲ್ಲ ಪೇ ಮಾಡಿದ್ದೀನಿ, ಹೋಗಿ ಇಸ್ಕೊಬರಬೇಕು.
ಬಟ್ ಬ್ಯಾಂಗ್ಳೂರ್ಗೆ ಹೋಗಬೇಕು. ಲಾಸ್ಟ್ ಟೈಮ್ ನಾವು ಚಾಂದದು ಮಾಗಲೆ ಚೈನ್ ಆಗಿರ್ಬೋದು, ಸ್ವಾಗತ್ ಉಂಗುರ ಪ್ರತಿಯೊಂದು ಹಾಕಿದ್ವಲ್ಲ, ಸೊ ಅಲ್ಲೇ ಹಾಕಿರೋದು ಚಿಕ್ಕಪೇಟೆಯಲ್ಲಿ. ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂದರೆ ನಾನು ಶನಿವಾರ ಭಾನುವಾರ ಸೇರಿಸ್ಕೊಂಡೆ 1 ಡೇ ಹೋಗಿ ರಿಟರ್ನ್ ಬರಬೇಕು. ಅವರು ನಿನ್ನೆ ನೈಟ್ 10 ಗಂಟೆಲಿ ಕಾಲ್ ಮಾಡಿದರು ರೆಡಿ ಆಗಿದೆ ಅಂತ ಹೇಳಿ. ಸೊ ಅವ್ರು ಶುಕ್ರವಾರ ಹೇಳಿದರು, ನಾನು ಶನಿವಾರ ಡ್ಯೂಟಿ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಹೋಗಿ ಭಾನುವಾರ ರಿಟರ್ನ್ ಬಂದುಬಿಡುವೆ. ಅವ್ರು ಹೇಳಿದ್ದೆ ಶನಿವಾರ ನೈಟು. ಸೊ ಇವತ್ತೇನೇನೋ ಬೇರೆ ಪ್ಲ್ಯಾನ್ ಇತ್ತು, ಗೆಸ್ಟ್ ಎಲ್ಲ ಬರ್ತೀನಿ ಅಂದಿದ್ರಲ್ಲ, ಅಕ್ಕ ಸುಮಕ್ಕ ಅವರೆಲ್ಲ, ಹಾಗಾಗಿ ಹೋಗೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿಕೊಂಡೆ. ನಾನು ಬೆಳಗ್ಗೆ ಹೋಗಿದ್ದಿದ್ರೆ ಇಸ್ಕೊಂಡು ಈವ್ನಿಂಗ್ ಬರ್ಬೋದಾಗಿತ್ತು. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ, ಅದು ಯಾವಾಗ ನನ್ನ ಕೈಗೆ ಸಿಗುತ್ತೆ, ನಾನು ಯಾವಾಗ ಹಾಕೋತೀನಿ ಅಂತ ಹೇಳಿ. ಈ ವೀಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಖಂಡಿತ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಂಬರ್ತೀನಿ. ಆವಾಗ ನಿಮಗೆ ಏನು ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನಾನು. ಏನಾಗೈತವ ಇದು? ಯಾಕೆ ಕಿತ್ತೋಗದವ? ಕಿತ್ತೋಗಿಲ್ಲ, ಇದು ಸುತ್ತಕೊಂಡದ, ಇದು ಬಿಡಿಸ್ಕೊಡವ ಕೊಡು. ಕಾಡಕ್ಕಿಲ್ಲ. ಇವಾಗ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡಿರಲಿಲ್ಲ, ಸಾರಿ, ಮಲ್ಕೊಬಿಟ್ಟೆ. ಬೆಳಿಗ್ಗೆ ಎದ್ದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಮಿಸ್ ಯು, ಗುಡ್ ಮಾರ್ನಿಂಗ್. ಸೊ ನೆಕ್ಸ್ಟ್ ನಾನು ಆ ವ್ಲಾಗಲ್ಲಿ ಸಿಗೋಣ. ಬಾಯ್ ಗೈಸ್, ಮಿಸ್ ಯು, ಲವ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಬಾಯ್.